ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಪ್ರತಿಯೊಂದು ಹಬ್ಬದಲ್ಲಿ ಮಾಡುವಂಥ ಸ್ಪೆಷಲ್ ಆಗಿರುವಂಥ ಶೇಂಗಾದ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಅಂದರೆ ಕೆಲವೊಂದು ಕಡೆ ಇದನ್ನು ಶೇಂಗಾನ ಕಡಲೆ ಬೀಜ ಅಂತಲೂ ಕರೀತಾರೆ ಫ್ರೆಂಡ್ಸ್. ಈ ಶೇಂಗಾ ಹೋಳಿಗೆ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಸಿ ಹಿಟ್ಟು, ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆ. ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಚಿರೋಟಿ ರವೆ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ, ಒಂದು 250 ಗ್ರಾಮಷ್ಟು ಇದು ಬಿಳಿ ಎಳ್ಳು. ನೀವು ಕಡಲೆ ಬೀಜ ಎಷ್ಟು ತೊಗೊಂಡಿರ್ತೀರೋ ಅದರ ಅರ್ಧದಲ್ಲಿ ನೀವು ಬಿಳಿ ಎಳ್ಳನ್ನ ತೊಗೋಬೇಕು. ಬಿಳಿ ಎಳ್ಳು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದು, ಅದಕ್ಕೋಸ್ಕರ ಫ್ರೆಂಡ್ಸ್. ಇವಾಗ ಇದನ್ನು ಕಡಲೆ ಬೀಜನ ನಾವು ಹುರ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಂಗೆ ನಾವು ಕಡಲೆ ಬೀಜನ ಹಾಕ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು, ತುಂಬ ಪೇಷನ್ಸ್ ಕೆಲಸ ಇದು. ಚೆನ್ನಾಗಿ ಹುರ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಡಲೆ ಬೀಜ ಹುರಿಯುತ್ತೋ ಇದು ನಾವು ರುಬ್ಕೊಳ್ಳುವಾಗ ಇದ್ರ ಒಳಗಡೆ ಇರೋ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿ ಇವಾಗ ಆಗಿದೆ, ಹುರ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇವಾಗ ತಣ್ಣಗಾಗಕ್ಕೆ ಬಿಡೋಣ ಇದನ್ನು. ಇವಾಗ ಇದೇ ಪ್ಯಾನ್ಗೆ ನಾನು ಗ್ಯಾಸ್ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು 1/4 ಕೆ ಜಿಯಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ನಲ್ಲ, ಬಿಳಿ ಎಳ್ಳನ್ನ ಹುರ್ಕೊಳ್ಳೋಣ. ಗ್ಯಾಸ್ ಮಾತ್ರ ಫುಲ್ ಸಿಮ್ಮಲ್ಲೇ ಇಡಿ, ಎಳ್ಳು ಬೇಗನೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಇದನ್ನು ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಪಟ ಪಟ ಅಂತ ಸಿಡಿತಾ ಇದೆ ನೋಡಿ, ನೋಡ್ತಾ ಇರ್ಬೋದು ನೀವು. ಇವಾಗ ಆಗಿದೆ. ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಇದು ಎಳ್ಳು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ ಫ್ರೆಂಡ್ಸ್. ಇದು ಎಳ್ಳು ತಣ್ಣಗಾಗೋವರೆಗೂ ನಾನಿಲ್ಲಿ ಹೂರ್ಣಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ. ಮೊದಲಿಗೆ ನಾನಿಲ್ಲಿ ಮೈದಾ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಇವಾಗ ಚಿರೋಟಿ ರವೆನೂ ಸೇರಿಸ್ಕೊತಾ ಇದ್ದೀನಿ. ಒಂಚೂರು ಉಪ್ಪು ಎಲ್ಲನೂ ಸೇರಿಸ್ಕೊಂಡು ನೀಟಾಗಿ ನೀರು ಹಾಕ್ದೇ ಒಂದು ಸರ್ತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅದೇ ಥರ ಕಲಿಸ್ಕೊಳ್ಳಿ. ನೋಡಿ ಈ ಥರ ಹಿಟ್ಟನ್ನ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಚ್ಚಿ ಒಂದು 1/2 ಅವರ್ವರೆಗೂ ನೆನೆಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇದ್ರ ಒಳಗಡೆ ನಾವು ಚಿರೋಟಿ ರವೆನ ಮಿಕ್ಸ್ ಮಾಡಿದ್ದೀವಲ್ಲ, ಮೆತ್ತಗಾಗಬೇಕು ಹಿಟ್ಟು. ಒಂದು 1/2 ಅವರ್ ಬಿಟ್ಬಿಡೋಣ. ನಿಮ್ಮ ಹತ್ರ 1/2 ಅವರ್ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಬಿಡಿ. ಇವಾಗ ಹಿಟ್ಟು ನೆನೆಯೋವರೆಗೂ ನಾನು ಕಡಲೆ ಬೀಜ ತಣ್ಣಗಾಗಿದೆ ಇಲ್ಲಿ. ಈ ಕಡಲೆ ಬೀಜದ್ದು ಸಿಪ್ಪೆ ತಕ್ಕೋತಿದ್ದು ನಾನು ಈ ಥರ ನೀಟಾಗಿ ಕೈಯಿಂದ ಉಜ್ಜಿ ಉಜ್ಜಿ ಸಿಪ್ಪೆನ ತೆಗಿಬೇಕು. ನೋಡಿ ಇದೇ ಥರ ಉಜ್ಜಿ ಉಜ್ಜಿ ಸಿಪ್ಪೆನ ತೆಗೆದಿದ್ದೀನಿ. ನೋಡಿ ಈ ಥರ ಸಿಪ್ಪೆ ತೆಗಿಬೇಕು ನಾವು, ನೋಡ್ತಾ ಇರ್ಬೋದು ನೀವು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಫ್ರೆಂಡ್ಸ್. ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಕಡಲೆ ಬೀಜ ಹಾಕೋತಾ ಇದ್ದೀನಿ, ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಳ್ಳು ಹಾಕೋತೀನಿ ಇದ್ರ ಜೊತೆ. ಸ್ವಲ್ಪನೇ ಕಡಲೆ ಬೀಜ, ಸ್ವಲ್ಪ ಎಳ್ಳು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದನ್ನು 3 ಸೇರಿಸ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೊಂದು ಏಲಕ್ಕಿ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ, ಆಪ್ಷನಲ್ ಏಲಕ್ಕಿ. ನನಗೆ ಇದು ಶೇಂಗಾ ಹೋಳಿಗೆಯಲ್ಲಿ ಏಲಕ್ಕಿ ಫ್ಲೇವರ್ ನಮಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಹಾಕಲ್ಲ ಫ್ರೆಂಡ್ಸ್. ನಿಮಗೆ ಹಾಕ್ಕೊಳ್ಳೋರು ಕೆಲವರು ಇಷ್ಟಪಡ್ತಾರೆ, ಹಾಕ್ಕೊಳ್ಳಂಗಿದ್ರೆ ನೀವು ಹಾಕ್ಕೊಂಡು ಮಾಡ್ಕೋಬೋದು. ಇಷ್ಟ ಇಲ್ಲದೇ ಇರೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಎಲ್ಲನೂ ನೀಟಾಗಿ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ರೌಂಡು ಫುಲ್ ಪೌಡ್ರ್ ಮಾಡ್ಕೋಬೇಕು ನಾವು ಇದನ್ನು. ಫೈನ್ ಪೌಡ್ರ್ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ಥರ ಇರಬೇಕು. ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಕಡಲೆ ಬೀಜ ಮತ್ತು ಬೆಲ್ಲ ಪ್ರತಿಯೊಂದೂ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಇರಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ತಾ ಇರ್ಬೋದು ನೀವು. ಒಂದೊಂದು ಅಗುಳಿಗೂ ಎಲ್ಲಿ ಬೆಳ್ಳಕ್ಕೆ ಕಾಣಿಸ್ತಾ ಇಲ್ಲ ನೋಡಿ. ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ಪರ್ಫೆಕ್ಟಾಗಿ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಇದೇ ಜಾರಿಗೆ ಮತ್ತೆ ಒಂದು ಸ್ವಲ್ಪ ಕಡಲೆ ಬೀಜ, ಎಳ್ಳು, ಬೆಲ್ಲ ಸೇಮ್ ಅದೇ ಪ್ರೊಸೆಸ್ ಫ್ರೆಂಡ್ಸ್. ನಾವು ಮೊದಲು ಏನು ಮಾಡ್ಕೊಂಡಿದ್ವೋ ಅದೇ ಥರನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಫುಲ್ಲು ಮಿಕ್ಸಿ ಫುಲ್ಲೆಲ್ಲ ಫಿಲ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಏನಾಗುತ್ತಂದರೆ ಒಳಗಡೆ ಒಂದೊಂದು ಕಡಲೆ ಬೀಜ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಮಗೆ ಕರೆಕ್ಟಾಗಿ ಫೈನಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಪೌಡ್ರ್ ಮಾಡ್ಕೋಬೇಕು. ಇನ್ನೊಂದು ಇಲ್ಲಿ ಫುಲ್ಲು ಮಿಕ್ಸಿ ಎಲ್ಲ ತುಂಬಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಏನಾಗುತ್ತೆ ಅಂದರೆ ಒಳಗಡೆ ಒಂದೊಂದು ಕಡಲೆ ಬೀಜ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವ ರೀತಿ ತೋರಿಸಿದ್ನೋ ಇದೇ ರೀತಿ ಮಾಡ್ಕೊಳ್ಳಿ.
ಇವಾಗ ಇದನ್ನು ಕೂಡ ಸೇಮ್ ಪ್ರೊಸೆಸ್ಸಲ್ಲೇ ನಾನು ಮೊದಲು ಯಾವ ಥರ ಮಾಡ್ಕೊಂಡಿದ್ನೋ ಅದೇ ರೀತಿಯೇ ಪೌಡ್ರ್ ಮಾಡ್ಕೋಬೇಕು. ಇವಾಗ ಒಂದು ಸರ್ತಿ ಎಲ್ಲ ಕೈಯಿಂದ ಇರೋ ಲಂಗ್ಸ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ನೋಡ್ತಾ ಇರ್ಬೋದು, ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಫುಲ್ಲು ಬಿಸಿ ಬಿಸಿ ಒಂದು ಹಾಫ್ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಬಿಸಿನೀರು ಯೂಸ್ ಮಾಡಬೇಕು. ಸ್ವಲ್ಪನೇ ಫ್ರೆಂಡ್ಸ್, ಒಂದೊಂದು ಟೀ ಸ್ಪೂನ್ ಅಷ್ಟೇ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಒಂದೊಂದೇ ಟೀ ಸ್ಪೂನಷ್ಟು. ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ನೀರು ಮಿಕ್ಸ್ ಮಾಡ್ಕೋಬೇಕು ಅಂತ. ಬಿಗ್ನರ್ಸ್ ಇರ್ತಾರೆ ನೋಡಿ, ಫಸ್ಟ್ ಟೈಮ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಒಂದೊಂದೇ ಟೀ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದೇ ಟೀ ಸ್ಪೂನಷ್ಟು ನೀರು ಹಾಕಿದ್ದೀನಿ. ಆಲ್ರೆಡಿ ಎಷ್ಟು ಮೆತ್ತಗಾಗಿದೆ ಅಂತ ನೋಡ್ಕೊಂಡು ಇವಾಗ ನೀವು ಹಿಟ್ಟು ಯಾವ ರೀತಿ ಕಲಿಸ್ಕೊಂಡಿದ್ದೀರೋ ಆ ಹದಕ್ಕೆ ನೋಡಿಕೊಂಡು ನೀವು ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಟೀ ಸ್ಪೂನಷ್ಟು ನೀರು ಆ್ಯಡ್ ಮಾಡ್ಕೋತಾ ಹೋಗಬೇಕು. ನೋಡಿ, ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಇಲ್ಲಿ ಕಮ್ಮಿ ಅನಿಸಿದ್ರೆ ಮತ್ತೆ ಒಂದು ಟೀ ಸ್ಪೂನಷ್ಟೇ ನೀರು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಸುಮಾರು ಒಂದು 3ರಿಂದ 4 ಟೀ ಸ್ಪೂನಷ್ಟು ಅಷ್ಟೇ ನೀರು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಇದಕ್ಕೆ ಜಾಸ್ತಿ ನೀರಿನ ಅಂಶ ಇರಲ್ಲ. ಯಾಕಂದರೆ ನಾವು ಇಲ್ಲಿ ಬೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಬಿಸಿ ನೀರು ಹಾಕಿದ ತಕ್ಷಣ ಅದು ಪಾಕ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ನಿಮಗೆ ಒತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಹೂರ್ಣ ಇವಾಗ ರೆಡಿಯಾಗಿದೆ ನಮಗೆ. ನೋಡಿ ಎಷ್ಟೊಂದು ಎಣ್ಣೆ ಬಿಟ್ಕೊಂಡಿದೆ ಕಡಲೆ ಬೀಜ ಅಂತ. ನೋಡಿ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಫುಲ್ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಇವಾಗ ಹಿಟ್ಟನ್ನು ನೋಡ್ಕೊಳ್ಳೋಣ. ನಾನು ನಿಮಗೆ ಫಸ್ಟೇ ಹೇಳಿದ್ದೀನಿ, ಹಿಟ್ಟು ಎಷ್ಟು ಮೆತ್ತಗಿರುತ್ತೋ ಅದಕ್ಕಿಂತ ಒಂದು ಚೂರು ಮೆತ್ತಗೆ ನೀವು ಹೂರ್ಣನ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ನಿಮಗೆ ಹಿಟ್ಟು ಆಚೆ ಬರಲ್ಲ ಫ್ರೆಂಡ್ಸ್. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹೂರ್ಣ ಒಂದು ಕಡೆ ಕೂತ್ಕೊಂಡು ಸೈಡಲ್ಲೆಲ್ಲ ಬರೀ ಹಿಟ್ಟೆ ಕಾಣಿಸುತ್ತೆ ನಮಗೆ. ಆವಾಗ ಅದು ತಿನ್ನಕ್ಕೆ ಚೆನ್ನಾಗಿರಲ್ಲ. ಸುಮಾರು ಜನರದ್ದು ಕಡಲೆ ಬೀಜದ ಹೋಳಿಗೆ ಮಾಡುವಾಗ, ಈ ಶೇಂಗಾ ಹೋಳಿಗೆ ಮಾಡುವಾಗ ಇದೇ ಕಂಪ್ಲೇಂಟ್ ಇರುತ್ತೆ. ಈ ಥರ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ, ಹಿಟ್ಟು ಕೂಡ ಎಷ್ಟು ಮೆತ್ತಗಾಗಿದೆ, ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಹೂರ್ಣ ಮತ್ತು ಮೈದಾ ಹಿಟ್ಟು ಕಲಸಿರೋದು, ಆಮೇಲೆ ಒಣ ಹಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ತೋರಿಸ್ತೀನಿ ಹಿಟ್ಟು ಕೂಡ ಎಷ್ಟು ತೊಗೋಬೇಕು ಅಂತ. ಇವಾಗ ನಾವು ಸೇಮ್ ಒಬ್ಬಟ್ಟು ಮಾಡ್ತೀವಲ್ಲ, ಬೇಳೆ ಒಬ್ಬಟ್ಟು, ಸೇಮ್ ಅದೇ ಥರನೇ ಫ್ರೆಂಡ್ಸ್. ನೋಡಿ, ಸೇಮ್ ಅದೇ ಥರನೇ ಮಾಡ್ಕೋಬೇಕು. ಫಸ್ಟು ಈ ಥರ ಮಾಡ್ಕೊಳ್ಳಿ. ಇವಾಗ ಹೂರ್ಣ ತೊಗೋತಾ ಇದ್ದೀನಿ ನೋಡಿ. ಹಿಟ್ಟು ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ ಜಾಸ್ತಿನೇ ಹೂರ್ಣ ತೊಗೊಳ್ಳಿ, ಆವಾಗಲೇ ತಿನ್ನಕ್ಕೆ ಚೆನ್ನಾಗಿರುತ್ತೆ. ನೀವು ಹೂರ್ಣ ಕಮ್ಮಿ ಹಾಕೊಂಡ್ಬಿಟ್ರೆ ಬರೀ ನಾವು ಹೋಳಿಗೆ ತಿಂದಂಗೆ ಅನಿಸಲ್ಲ, ರುಚಿ ಹತ್ತಲ್ಲ ಬಾಯಲ್ಲಿ. ನಮಗೆ ಪರ್ಫೆಕ್ಟಾಗಿ ಅದು ಶೇಂಗಾ ಹೋಳಿಗೆ ಫ್ಲೇವರ್ ನಮಗೆ ಬಾಯಲ್ಲಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಹಿಟ್ಟು ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿನೇ ಹೂರ್ಣ ತೊಗೊಳ್ಳಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಎಷ್ಟು ಕಡಲೆ ಬೀಜ ಎಣ್ಣೆ ಬಿಟ್ಕೊಂಡಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಫುಲ್ಲು ನಾವು ಕೈಗೆಲ್ಲ ಎಣ್ಣೆ ಎಷ್ಟೊಂದಾಗಿದೆ. ನಾನು ಎಣ್ಣೆ ಹಚ್ಕೊಂಡಿರೋ ಥರನೇ ಅನ್ನಿಸ್ತಾ ಇದೆ. ಇನ್ನೊಂದು, ಇಲ್ಲಿ ನಾನು ಬೇಯಿಸೋವಾಗ ಕೂಡ ಒಂಚೂರು ಎಣ್ಣೆ ಯೂಸ್ ಮಾಡಲ್ಲ. ಇಲ್ಲಿ ಎಣ್ಣೆ ಅವಶ್ಯಕತೆಯೇ ಇಲ್ಲ ನಮಗೆ. ಎಣ್ಣೆ ಪರ್ಫೆಕ್ಟಾಗಿ ಪೂರ್ತಿಯಾಗಿ ನಾವಿಲ್ಲಿ ಸ್ಕಿಪ್ ಮಾಡಬೇಕು. ಎಣ್ಣೆನ ಯೂಸ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಇವಾಗ ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ ಇದನ್ನು. ನೋಡಿ, ನೋಡ್ತಾ ಇರ್ಬೋದು, ಎಲ್ಲೂ ಹಿಟ್ಟು ಆಚೆ ಬಂದಿಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ತಾನೇ? ಇದೇ ಥರ ನಮಗೆ ಬರಬೇಕು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಇದು ಹೂರ್ಣನ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿಟ್ಕೊಳ್ಳಿ ಅಂತ. ನೋಡಿ, ಒಂಚೂರು ಕೂಡ ನಿಮಗೆ ಕಾಣಿಸ್ತಾ ಇದೆಯಾ? ಎಲ್ಲಾದರೂ ಹಿಟ್ಟು ಒಂಚೂರಾದರೂ ಕಾಣಿಸ್ತಾ ಇದೆಯಾ ಆಚೆ ಬಂದಿರೋದು? ಇಲ್ಲ ಅಲ್ಲ. ನೋಡಿ, ಸಾಕು, ಇವಾಗ ಆಗಿದೆ. ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಎಂಡ್ಸ್ನ, ಇಲ್ಲಿ ಮೇನ್ ಎಂಡ್ಸ್ನ ನೀಟಾಗಿ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಆಗಿದೆ. ಇವಾಗ ಹಂಚು ಕೂಡ ಕಾಯ್ದಿದೆ ಫ್ರೆಂಡ್ಸ್ ನಮ್ಮದು. ಇವಾಗ ಇದನ್ನು ಎತ್ಕೊಳ್ಳೋಣ ನಾವು. ಎತ್ತಿ ಹಂಚಿಗೆ ಹಾಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಇವಾಗ ಹಂಚಿಗೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೈಡಿಂದು ಕೂಡ ಎಲ್ಲೂ ಹಿಟ್ಟು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಈ ಥರನೇ ಶೇಂಗಾ ಹೋಳಿಗೆ ಬರಬೇಕು, ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಶೇಂಗಾ ಹೋಳಿಗೆ ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ. ಮೇಲಿಂದ ಸ್ವಲ್ಪ ಬಬಲ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇದನ್ನು ತಿರುಗಿಸ್ಕೋಬೇಕು. ಇಲ್ಲಿ 1 ಡ್ರಾಪ್ ಕೂಡ ಎಣ್ಣೆ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಯಾಕಂದರೆ ನಾವು ಇದು ಶೇಂಗಾ ಹೋಳಿಗೆನ ಒಂದ್ರ ಮೇಲೆ ಒಂದು ಇಡ್ತೀವಲ್ಲ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಹೂರ್ಣ ತುಂಬುವಾಗ ಎಷ್ಟೊಂದು ಎಣ್ಣೆ ಅಂಶ ಇದೆ. ನಾವು ತಿರ್ಗಾ ಎಣ್ಣೆ ಹೋಳಿಗೆ ಕಾಯಿಸ್ಕೊಳ್ಳೋವಾಗಲೂ ಮೇಲೆ ಎಣ್ಣೆ ಹಾಕೊಂಡ್ಬಿಟ್ರೆ ತುಂಬ ಎಣ್ಣೆ ಆಗಿಬಿಡುತ್ತೆ. ನಮಗೆ ಎಣ್ಣೆ ಅವಶ್ಯಕತೆ ಇಲ್ಲ. ನಾವು ಹೋಳಿಗೆನ ಮಾಡಿ ಒಂದ್ರ ಮೇಲೆ ಒಂದು ಇಟ್ಕೊತಾ ಹೋದಂಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಇದೇ ಥರ ನೋಡಿ, ಇವಾಗ 2 ಕಡೆಯಿಂದ ಬೇಯ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ನೋಡಿ, ಆಗಿದೆ. ಇವಾಗ ಸಾಕು.
ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಈ ಕಡೆ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಾನು. ಇವಾಗ ಅದೇ ಥರನೇ ಮತ್ತೆ ನೆಕ್ಸ್ಟ್ ಹೋಳಿಗೆನೂ ಇದೇ ಥರನೇ ಲಟ್ಟಿಸ್ಕೋಬೇಕು ನೋಡಿ. ಇದು ಕೂಡ ನೋಡ್ತಾ ಇದ್ದೀರಾ ನೀವು, ಸೇಮ್ ಅದೇ ಥರನೇ, ಎಲ್ಲೂ ಹಿಟ್ಟು ಆಚೆ ಬಂದಿಲ್ಲ. ಎಷ್ಟು ಚೆನ್ನಾಗಾಗಿದೆ ಅಂತ. ಸೇಮ್ ಅದೇ ಥರನೇ ಎಲ್ಲ ಹೋಳಿಗೆನೂ ಲಟ್ಟಿಸ್ಕೋಬೇಕು. ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಯಾಕಂದರೆ ಶೇಂಗಾ ಹೋಳಿಗೆ ತಿನ್ನೋಕ್ಕೆ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಆಗಿದೆ ಇವಾಗ ಇದು ಕೂಡ. ಈ ಹೋಳಿಗೆನೂ ಎತ್ತಿ ಸೇಮ್ ಅದೇ ಥರ ಮೊದಲು ನಾವು ಯಾವ ಥರ ಹಂಚ ಮೇಲೆ ಹಾಕ್ಕೊಂಡಿದ್ವೋ ಅದೇ ಥರನೇ. ಹೋಳಿಗೆ ಮಾತ್ರ ಇಲ್ಲಿ ಕಾಯಿಸ್ಕೊಳ್ಳುವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಈ ಹೋಳಿಗೆ ಬೇಯೋಕ್ಕೆ ನಮಗೆ ಜಾಸ್ತಿ ಗ್ಯಾಸ್ ಹೈ ಫ್ಲೇಮಲ್ಲಿ ಇರೋ ಅವಶ್ಯಕತೆ ಇಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಜಾಸ್ತಿ ಫಾಸ್ಟಾಗಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಕಪ್ಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಆಗಿದೆ ನೋಡಿ ಇವಾಗ. ಆಯಿತು, ಸಾಕು, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ನೋಡಿ ಇಟ್ಕೊಂಡಿದ್ದೀನಲ್ಲ ಈ ಥರ ಹೋಳಿಗೆನ, ಇದೇ ಥರ ಎಲ್ಲ ಹೋಳಿಗೆನೂ ಒಂದ್ರ ಮೇಲೆ ಒಂದು ಇಟ್ಕೋಬೇಕು. ನೋಡಿ ಇವಾಗ ಆಗಿ ರೆಡಿಯಾಗಿದೆ ಹೋಳಿಗೆ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ಎಷ್ಟೊಂದು ಹೋಳಿಗೆಗಳನ್ನ ಮಾಡಿದ್ದೀನಿ. ಸೇಮ್ ಇದೇ ಥರನೇ ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ. ಇಲ್ಲಿ ತುಪ್ಪದ ಜೊತೆ ಬಿಸಿ ಬಿಸಿ ಆಗಿರೋ ಹೋಳಿಗೆನ ತುಪ್ಪದ ಜೊತೆ ಎತ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಶೇಂಗಾ ಹೋಳಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ಏನೇ ಹಬ್ಬ ಇರಲಿ ಏನೇ ಇರಲಿ ಪ್ರತಿಯೊಬ್ಬರು ಇದನ್ನು ಮಾಡೇ ಮಾಡ್ತಾರೆ. ನಮ್ಮ ಕಡೆ ತುಂಬ ಫೇಮಸ್ ಇದು, ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಟೆಕ್ಸ್ಚರ್ ಯಾವ ಥರ ಇದೆ ಅಂತ. ನೋಡಿ ಈ ಥರ ಮಡಚಿದ ತಕ್ಷಣ ಕಟ್ಟಾಗಬೇಕು ಫ್ರೆಂಡ್ಸ್. ಆ ಥರ ಮೆತ್ತಗೆ ಆ ಥರ ಆಗಬೇಕು. ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ಹೋಳಿಗೆ. ನೋಡಿ ಯಾವ ಥರ ಹೂರ್ಣನೇ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಹಿಟ್ಟೆ ನಿಮಗೆ ಕಾಣಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಹೂರ್ಣ. ತೋರಿಸ್ತೀನಿ ನೋಡಿ, ಈ ಥರ ಫಿಲ್ಲಿಂಗ್ ಆಗಬೇಕು ಒಳಗಡೆಯಿಂದ. ನಿಮಗೆ ಆ ಕಡೆ ಹಿಟ್ಟದು ಕಾಣಿಸ್ತಾ ಇರ್ಬೋದು, ಇದು ಎಷ್ಟು ತೆಳ್ಳಗಿದೆ ಅಂತ ಲೇಯರ್, ಹಿಟ್ಟಿನ ಲೇಯರು. ಇವಾಗ ತುಪ್ಪದಲ್ಲಿ ಈ ಥರ ಅದ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಈ ಸ್ಪೆಷಲ್ ರೆಸಿಪಿನ. ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಕಡಲೆ ಬೇಳೆದು ಒಬ್ಬಟ್ಟು, ಆಮೇಲೆ ಕಾಯಿ ಒಬ್ಬಟ್ಟು ತಿಂದಿರ್ತೀರ ಫ್ರೆಂಡ್ಸ್. ಈ ಥರ ನಮ್ಮದು ಉತ್ತರ ಕರ್ನಾಟಕದ್ದು ಶೇಂಗಾ ಹೋಳಿಗೆನೂ ಒಂದು ಸತಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.